ಡಿಸಿ ಕಚೇರಿ ಮುಂಭಾಗಕ್ಕೆ ಅಂದ್ರೆ ಬಾಬು ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಪ್ರಕರಣ ಈಗ ಬೆಳಕಿಗೆ ಬಂದಿದೆ. ಎಸ್, ಡಿಸಿ ಕಚೇರಿ ಮುಂಭಾಗ ಬಾಬು ಅನ್ನೋ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಪ್ರಕರಣ ಈಗ ಬೆಳಕಿಗೆ ಬಂದಿದೆ. ಮೃತ ಬಾಬು ಕುಟುಂಬಕ್ಕೆ ಶಾಸಕ ಪ್ರದೀಪ್ ಈಶ್ವರ್ ಅವರು ಸಾಂತ್ವನವನ್ನ ಹೇಳಿದ್ದಾರೆ. ಬಾಬು ಪತ್ನಿ, ತಾಯಿ ಮತ್ತು ಅಣ್ಣನಿಗೆ ಸರ್ಕಾರಿ ಉದ್ಯೋಗವನ್ನ ನೀಡೋದಾಗಿ ಭರವಸೆಯನ್ನ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಮತ್ತು ವಿಧಾನಸಭಾಧ್ಯಕ್ಷರೊಂದಿಗೆ ಚರ್ಚಿಸಿ ಸರ್ಕಾರಿ ಕೆಲಸವನ್ನ ಕೊಡಿಸೋದಾಗಿ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ. ಆಗಸ್ಟ್ 7ರಂದು ಮುಂಜಾನೆ ಸಮಯದಲ್ಲಿ ಬಾಬು ಅನ್ನೋರು ಆತ್ಮಹತ್ಯೆ ಮಾಡಿಕೊಂಡಿದ್ರು. ಚಿಕ್ಕಬಳ್ಳಾಪುರ ಗ್ರಾಮಾಂತರದಲ್ಲಿ ಅವರು ಇದ್ದಿದ್ದು. ಡೆತ್ ನೋಟ್ನಲ್ಲಿ ಚಿಕ್ಕಬಳ್ಳಾಪುರದ ಸಂಸದ ಅವರ ಹೆಸರುಗಳನ್ನ ಮೆನ್ಷನ್ ಮಾಡಿ, ಜಿಲ್ಲಾ ಪಂಚಾಯತ್ನ ಲೆಕ್ಕ ಸಹಾಯ ನಾಗೇಶ್ ಅವರು, ಮಂಜುನಾಥ್ ಅವರ ಹೆಸರುಗಳನ್ನ ಮೆನ್ಷನ್ ಮಾಡಿ ಅವರು ಡೆತ್ ನೋಟ್ ಅನ್ನ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ರು. ಎಸ್, ಬಾಬು ಅವರ ಪ್ರಕರಣ ಸಿಸಿಬಿಗೆ ಕೊಡುವಂತೆ ಪ್ರದೀಪ್ ಈಶ್ವರ್ ಅವರು ಒತ್ತಾಯಿಸಿದ್ದಾರೆ. ಈಗ ನೀವು ನೋಡಬಹುದು, ಸರ್ಕಾರದಿಂದ ದೊರೆಯುತ್ತಿರುವ ಸೌಲಭ್ಯಗಳನ್ನ ಕುಟುಂಬಕ್ಕೆ ಒದಗಿಸೋದಾಗಿ ಈಗ ಭರವಸೆ ಕೂಡ ಕೊಟ್ಟಿದ್ದಾರೆ. ಕಳೆದ 6-7 ವರ್ಷಗಳಿಂದ ಗುತ್ತಿಗೆ ಆಧಾರದಲ್ಲಿ ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ರು ಬಾಬು ಅವರು. ಜಿಲ್ಲಾ ಪಂಚಾಯಿತಿ ಲೆಕ್ಕ ಪರಿಶೋಧನೆ ವಿಭಾಗದಲ್ಲಿ ಡ್ರೈವರ್ ಆಗಿ ಕಾರ್ಯವನ್ನ ನಿರ್ವಹಿಸ್ತಿದ್ರು. ನೀವೇನ್ ಮಧ್ಯದಲ್ಲಿ ನೋಡ್ತಿದ್ದೀರಾ, ಅವರೇ ಬಾಬು ಅವರು ಜಿಲ್ಲಾ ಪಂಚಾಯಿತಿ ಪರಿಶೋಧನಾ ವಿಭಾಗದಲ್ಲಿ ಡ್ರೈವರ್ ಆಗಿ ಕಾರ್ಯವನ್ನ ನಿರ್ವಹಿಸ್ತಿದ್ರು. ಇವ್ರಿಗೆ ಅದು ಏನಾಯ್ತು, ಆಗಸ್ಟ್ 7ರಂದು ಮುಂಜಾನೆ ಡಿಸಿ ಕಚೇರಿ ಆವರಣದಲ್ಲಿ ನೇಣಿಗೆ ಶರಣಾಗಿದ್ದಾರೆ. ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರಿಂದ ಪ್ರಕರಣ ಈಗ ದಾಖಲಾಗಿದೆ. ಡೆತ್ ನೋಟ್ನಲ್ಲಿ ಚಿಕ್ಕಬಳ್ಳಾಪುರ ಸಂಸದರಾಗಿರುವಂತ ಡಾಕ್ಟರ್ ಕೆ ಸುಧಾಕರ್ ಅವರು, ಹಾಗೆ ಜಿಲ್ಲಾ ಪಂಚಾಯತ್ನ ಲೆಕ್ಕ ಸಹಾಯಕ ನಾಗೇಶ್ ಅವರು ಹಾಗೂ ಮಂಜುನಾಥ್ ಹೆಸರುಗಳನ್ನ ಉಲ್ಲೇಖವನ್ನ ಮಾಡಿ ಬಾಬು ಅವರು ಆತ್ಮಹತ್ಯೆಯನ್ನ ಮಾಡ್ಕೊಂಡಿರುವಂತದ್ದು, ನೇಣಿಗೆ ಶರಣಾಗಿರುವಂತದ್ದು. ಸಂಸದ ಸುಧಾಕರ್ ಅವರ ವಿರುದ್ಧ FIR ಕೂಡ ದಾಖಲಾಗಿದೆ. ಬಾಬು ಪ್ರಕರಣವನ್ನ CBIಗೆ ಕೊಡಬೇಕಂತ ಹೇಳಿ ಪ್ರದೀಪ್ ಈಶ್ವರ್ ಅವರು ಒತ್ತಾಯವನ್ನ ಮಾಡ್ತಿದ್ದಾರೆ. ಏನಾಯ್ತು ಅಂತ ಗೊತ್ತಿಲ್ಲ. ನೋಡಿ, ಸಂಸದ ಸುಧಾಕರ್ ಅವರ ಹೆಸರನ್ನೇ ಬರೆದಿಟ್ಟು ಅದರ ಜೊತೆಗೆ ಬಾಬು ಅವರು ಆತ್ಮಹತ್ಯೆಯನ್ನ ಮಾಡ್ಕೊಂಡಿರುವಂಥದ್ದು. ನೋಡಿ, ಬರೀ ಸುಧಾಕರ್ ಅವರ ಹೆಸರಷ್ಟೇ ಅಲ್ಲ, ಜಿಲ್ಲಾ ಪಂಚಾಯತ್ನ ಲೆಕ್ಕ ಸಹಾಯಕರಾಗಿರುವಂತ ನಾಗೇಶ್ ಅವರ ಹೆಸರು, ಮಂಜುನಾಥ್ ಅವರ ಹೆಸರನ್ನ ಆ ಡೆತ್ ನೋಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಡೆತ್ ನೋಟ್ ನಲ್ಲಿ ಬರೆದಿಟ್ಟಿದ್ದಾರೆ, ಇವರಿಂದ ನಾನು ಆತ್ಮಹತ್ಯೆ ಮಾಡ್ಕೊಂತಿದ್ದೀನಿ ಅಂತ ಹೇಳಿ ಬಾಬು ಅವರು ಡೆತ್ ನೋಟ್ ಅಲ್ಲಿ ಬರೆದಿರುವಂತದ್ದು. ಹೀಗಾಗಿ ಈ ಪ್ರಕರಣ ಕ್ವೈಟ್ ಸೀರಿಯಸ್ ಆಗಿರೋದ್ರಿಂದ ಇದನ್ನ CBIಗೆ ಒಪ್ಪಿಸಿ ಅಂತ ಹೇಳಿ ಪ್ರದೀಪ್ ಈಶ್ವರ್ ಅವರು ಮನವಿಯನ್ನ ಮಾಡ್ಕೋತಿದ್ದಾರೆ. ಇನ್ನು ಆತ್ಮಹತ್ಯೆ ಮಾಡ್ಕೊಂಡಂತಹ ಬಾಬು ಅವರ ಕುಟುಂಬಕ್ಕೆ ಸರ್ಕಾರದಿಂದ ಸಲ್ಲಬೇಕಾದಂತ ಎಲ್ಲ ಸೌಲಭ್ಯಗಳನ್ನ ಏನೇನು ಸಿಗಬೇಕು ಅದನ್ನೆಲ್ಲ ನಾವು ಕೊಡಿಸ್ತೀವಿ ಅಂತ ಹೇಳಿ ಭರವಸೆಯನ್ನ ಕೊಟ್ಟಿದ್ದಾರೆ. ಎಸ್, ಬಾಬು ಅವರ ಫೋಟೋ ನೀವು ನೋಡ್ತಾ ಇದ್ದೀರಾ, ಮಧ್ಯದಲ್ಲಿರುವಂತದ್ದು ಬಾಬು ಅವರು. ಸೊ ಈ ಕಡೆ ಪ್ರದೀಪ್ ಈಶ್ವರ್ ಇದ್ದಾರೆ. ಪ್ರದೀಪ್ ಈಶ್ವರ್ ಅವರು ಸಿದ್ದರಾಮಯ್ಯನವರು ಮತ್ತೆ ಸಭಾಧ್ಯಕ್ಷರೊಂದಿಗೆ ನಾವು ಚರ್ಚೆ ಮಾಡಿ ಕುಟುಂಬಕ್ಕೆ ಏನೇನು ಸಿಗಬೇಕು ಆ ಎಲ್ಲ ಸೌಲಭ್ಯಗಳನ್ನ ಕೊಡಿಸ್ತೀವಿ, ಮತ್ತೆ ಹಾಗೆ ಅವರ ಅಕ್ಕನಿಗೆ ಹಾಗೆ ಅವರ ಫ್ಯಾಮಿಲಿಗೆ ಸರ್ಕಾರಿ ಉದ್ಯೋಗವನ್ನ ಕೊಡಿಸ್ತೀವಿ ಅಂತ ಹೇಳಿ ಭರವಸೆಯನ್ನ ಕೊಟ್ಟಿರುವಂಥದ್ದು. ಎಸ್, ಅವರ ಅಣ್ಣನಿಗೆ ಹಾಗೆ ಬಾಬು ಅವರ ಪತ್ನಿ ಏನಿದ್ದಾರೆ, ಪತ್ನಿಯವರಿಗೆ ಹಾಗೆ ತಾಯಿಯವರಿಗೆ ನಾವು ಸರ್ಕಾರಿ ಉದ್ಯೋಗವನ್ನ ಕೊಡ್ತೀವಿ ಅಂತ ಹೇಳಿ ಭರವಸೆಯನ್ನ ಕೊಟ್ಟಿದ್ದಾರೆ. ಎಸ್, ಸುಮಾರು ವರ್ಷಗಳಿಂದ 6-7 ವರ್ಷಗಳಿಂದ ಗುತ್ತಿಗೆದಾರರ ಆಧಾರದಲ್ಲಿ ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ರು ಬಾಬು ಅವರು. ನೋಡಿ, 6-7 ವರ್ಷದಿಂದ ಕರೆಕ್ಟಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ರು. ಬಟ್ ಈ ವರ್ಷ ಏನಾಯ್ತು, ಸಡನ್ ಆಗಿ ಜಿಲ್ಲಾ ಪಂಚಾಯಿತಿ ಲೆಕ್ಕ ಪರಿಶೋಧಕರಾಗಿ ಕೆಲಸ ಮಾಡ್ತಿದ್ದಂಥ ಡ್ರೈವರ್ ಬಾಬು ಅವರು ಆಗಸ್ಟ್ 7ರಂದು ಮುಂಜಾನೆ ಸಡನ್ ಆಗಿ ಅದೇನಾಯ್ತು, DC ಕಚೇರಿ ಆವರಣದಲ್ಲೇ ನೇಣಿಗೆ ಶರಣಾಗಿದ್ದಾರೆ. ಅವ್ರಿಗೆ ಯಾಕೆ ನೇಣಿಗೆ ಶರಣಾದ್ರು? ಅವ್ರಿಗೆ ಪರ್ಸನಲ್ ಪ್ರಾಬ್ಲಮ್ಸ್ ಇದ್ರೆ ಅವರ ಮನೆಯಲ್ಲಿ ಈ ರೀತಿ ಸೂಸೈಡ್ ಅಟೆಂಪ್ಟ್ ಅನ್ನ ಮಾಡ್ಬೋದಾಗಿತ್ತು, ಅಥವಾ ಅವ್ರಿಗೇನೋ ಫೈನಾನ್ಷಿಯಲಿ ಪ್ರಾಬ್ಲಮ್ ಇದ್ರು ಅದು ಅವರ ಅಂದರೆ ಮನೆಯಲ್ಲೇನೇನೋ ಅಥವಾ ಬೇರೆ ಕಡೆನೋ ಸೂಸೈಡ್ಗೆ ಅವರು ಅಟೆಂಪ್ಟ್ ಮಾಡ್ಬೋದಾಗಿತ್ತು. ಆದರೆ ಜಿಲ್ಲಾ ಪಂಚಾಯಿತಿ ಆವರಣದಲ್ಲೇ ಅವರು ಸೂಸೈಡ್ಗೆ ಅಟೆಂಪ್ಟ್ ಮಾಡ್ತಾರಂತಂದರೆ ಏನಿರ್ಬೋದು ಇದರಲ್ಲಿ? ಅದ್ರ ಜೊತೆಗೆ ಅವರು ಸುಧಾಕರ್ ಅವರ ಹೆಸರನ್ನ ಮೆನ್ಷನ್ ಮಾಡಿದ್ದಾರೆ.
ಸೊ ಹೀಗಾಗಿ ಸಾಕಷ್ಟು ಗೊಂದಲಗಳನ್ನ ಈ ಒಂದು ಪ್ರಕರಣ ಹುಟ್ಟುಹಾಕ್ತಿದೆ. ಇದನ್ನ ಈಗ CBIಗೆ ಒಪ್ಪಿಸ್ಬೇಕಂತ ಹೇಳಿ ಪ್ರದೀಪ್ ಈಶ್ವರ್ ಅವರು ಒತ್ತಾಯಿಸಿರುವಂತದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.